ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಬಿಹಾರದ ರಾಜಕೀಯ ಕಣ ಈಗ ಸಂಪೂರ್ಣ ಹೈಟೆನ್ಸ್ ಆಗಿದೆ. NDA, ಮಹಾಗಠಬಂಧನ್ ಮತ್ತು ಜನಸೂರಜ್ ಈ ಮೂರು ಹೆಸರುಗಳ ನಡುವೆ ನಡೀತಾ ಇರುವಂತಹ ಸಮರ ಬಿಹಾರ ನಾಡಿನ ರಾಜಕೀಯ ಆಟದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಇವತ್ತು ನೋಡ್ತಾ ಹೋಗೋಣ. ಎಸ್ ಪ್ರಿಯ ವೀಕ್ಷಕರೇ, ಬಿಹಾರ ಸಂಗ್ರಾಮಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 2 ಹಂತದ ವಿಧಾನಸಭಾ ಚುನಾವಣೆ ಸಮರಕ್ಕೆ ರಾಜಕೀಯ ಪಕ್ಷಗಳು ಈಗಾಗಲೇ ಸಜ್ಜಾಗಿರುವಂಥದ್ದು. NDA ಹಾಗೂ ಮಹಾಗಠಬಂಧನ್ ಈ 2 ಪಕ್ಷಗಳ ಪೈಪೋಟಿ ನಡುವೆ ಈಗ ಚುನಾವಣೆಯ ತಂತ್ರಗಾರರಾದಂತಹ ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಇಂದ ಪಕ್ಷಕ್ಕಿಳಿದಿರುವುದರಿಂದ ಏನು ಮೌರ್ಯ ಸಾಮ್ರಾಜ್ಯದಲ್ಲಿ ಈ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಆಧುನಿಕ ಬಿಹಾರದ ಕದನಕಣದಲ್ಲಿ ಪ್ರಸ್ತುತ 3 ಹೆಸರುಗಳು ಚಾಲ್ತಿಯಲ್ಲಿವೆ. ಒಬ್ಬರು ನಿತೀಶ್ ಕುಮಾರ್ ಅಧಿಕಾರ ಉಳಿಸಿಕೊಳ್ಳುವ ಸವಾಲು ಎದುರಿಸ್ತಾ ಇದ್ರೆ, ಮತ್ತೊಬ್ಬರು ಆಡಳಿತಾರೂಢರ ಪಕ್ಷದಿಂದ ಅಧಿಕಾರವನ್ನ ಕಸಿದುಕೊಳ್ಳುವ ಸವಾಲು ಹಾಕಿರುವ ತೇಜಸ್ವಿ ಯಾದವ್. ಈ ನಾಯಕರಿಬ್ಬರು ಮತ್ತೊಬ್ಬರು ಯಾರಂತಂದ್ರೆ ಪ್ರಶಾಂತ್ ಕಿಶೋರ್. ಈ ಇಬ್ಬರು ಗುರಿಯನ್ನ ತಪ್ಪಿಸಿ ಅಧಿಕಾರದ ಏಣಿ ಏರುವ ಒಂದು ತವಕದಲ್ಲಿದ್ದ. ಮೊದಲನೇದಾಗಿ ನಿತೀಶ್ ಕುಮಾರ್ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಇವತ್ತು ನೋಡ್ತಾ ಹೋಗೋಣ. ಕಳೆದ 20 ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿಕೊಂಡು ಬಂದಿರುವಂತಹ 74 ವರ್ಷದ ನಿತೀಶ್ ಕುಮಾರ್ ಅವರು NDA ಕೂಟದ ಟ್ರಂಪ್ ಕಾರ್ಡ್ ಸುಶಾಸನ್ ಬಾಬು ಎಂದೇ ಹೆಸರಾದಂತಹ ನಿತೀಶ್ ಅವರು ತಮ್ಮ ಅಭಿವೃದ್ಧಿ ಹಾಗೂ ಜನಪರದ ಯೋಜನೆಗಳಿಂದ ಮನೆ ಮಾತಾಗಿರುವಂಥದ್ದು. ಇನ್ನು ಅಧಿಕಾರಕ್ಕಾಗಿ ಹಲವು ಬಾರಿ ಮೈತ್ರಿ ಮತ್ತು ಬದಲಾವಣೆಗೆ ಜಂಪಿಂಗ್ ಜಪಾಂಗ್ ಸ್ಟಾರ್ ಅಂತಾನೆ ಹೆಸರು ಪಡೆದುಕೊಂಡಂಥವ್ರು. ಬಿಹಾರ ಜನರ ಪಾಲಿಗೆ ನಿತೀಶ್ ಕುಮಾರ್ ಉತ್ತಮ ಆಡಳಿತಗಾರರಾಗಿ ಕಂಡಿದ್ದಾರೆ. ಇನ್ನು 10ನೇ ಬಾರಿಗೆ ರಾಜ್ಯದ ಚುಕ್ಕಾಣಿ ಹಿಡಿಯುವ ಕನಸಿನಲ್ಲಿರುವ ನಿತೀಶ್ ಕುಮಾರ್ ಈ ಬಾರಿ ಅನೇಕ ಜನಪ್ರಿಯ ಯೋಜನೆಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡುವ ಮೂಲಕ ಅಖಾಡಕ್ಕಿಳಿದಿದ್ದಾರೆ. NDA ಕೂಟ ನಿತೀಶ್ ಕುಮಾರ್ ಅವರನ್ನೇ ಈಗ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ನಿತೀಶ್ಗೆ ಪರ್ಯಾಯವಾಗಿ ಯಾವುದೇ ನಾಯಕರನ್ನ BJP ಗುರುತಿಸಲಿಲ್ಲ. ಹೀಗಾಗಿ NDA ಗೆದ್ರು ನಿತೀಶ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎಂದು ಈಗಾಗಲೇ ಹೇಳಲಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಅವರ ಆರೋಗ್ಯದಲ್ಲೂ ಕೂಡ ಏರ್ಪೇರಾಗಿತ್ತು. ಅದರಿಂದ ಈಗ ಕೆಲವೊಂದು ಆರೋಗ್ಯದ ದೃಷ್ಟಿಯಿಂದ ಗಮನಿಸೋದಾದರೆ ಮುಂದಿನ ಚುನಾವಣೆಯಲ್ಲಿ ಒಂದು ಯಾವ್ಯಾವ ಪರಿಣಾಮ ಉಂಟಾಗುವ ಅಪಾಯವಿದೆ ಎಂಬುದು ಕೂಡ ಆತಂಕ. ಕಳೆದ 1 ವರ್ಷದಿಂದ ಬಿಹಾರದಲ್ಲಿ ನಡೀತಾ ಇರುವಂತಹ ಕೆಲವು ಘಟನೆಗಳನ್ನು ಗಮನಿಸೋದಾದರೆ ನಿತೀಶ್ ಕುಮಾರ್ ಅವರ ಸರ್ಕಾರದ ವೈಫಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಕಾನೂನು ವ್ಯವಸ್ಥೆನೂ ಕುಸಿದು ಹೋಗಿದೆ. ಸರ್ಕಾರದ ಅಲ್ಲಿ ಕಳಪೆ ಕೆಲಸ ಕಾಮಗಾರಿಗಳು, ಉದ್ಯೋಗಾಕಾಂಕ್ಷಿಗಳ ಮೇಲೆ ನಡೆದಂತಹ ದೌರ್ಜನ್ಯ ಹೆಚ್ಚುತ್ತಾ ಇರುವಂಥದ್ದು ಜಾಸ್ತಿನೇ ಇದೆ. ಏನೋ ನಿರುದ್ಯೋಗಿ ಬಡತನ ವಿಷಯಗಳಿಂದ ನಿತೀಶ್ ಕುಮಾರ್ ಅವರ ಸರ್ಕಾರ ಆಡಳಿತದ ವಿರೋಧದ ಅಲೆ ಹೇಗೆ ಎದುರಿಸ್ತಾರೆ ಎಂಬುದು ಈಗ ನಿತೀಶ್ ಕುಮಾರ್ ಅವರಿಗೆ ಸವಾಲಾಗಿರುತ್ತದೆ. ಇನ್ನು ಪ್ರಮುಖವಾಗಿ ತೇಜಸ್ವಿ ಯಾದವ್ ಇವ್ರ ಬಗ್ಗೆ ನೋಡೋದಾದ್ರೆ, ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಯುವ ನಾಯಕ ತೇಜಸ್ವಿ ಯಾದವ್ ಈ ಬಾರಿ ಮಹಾಗಠಬಂಧನ್ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ 35 ವರ್ಷದ ಯುವಕ. ಇವರು ರಾಜ್ಯದ ಹೊಸ ರಾಜಕೀಯ ಅಲೆಯನ್ನ ಸೃಷ್ಟಿಸ್ತಾ ಇರುವಂಥದ್ದು. ಇನ್ನು ಇವರು ಈ ಅಖಾಡದಲ್ಲಿದ್ದಾರೆ ಅಂತಂದ್ರೆ, ಅಪ್ಪ ಏನು ಲಾಲು ಯಾದವ್ ಗರಡಿಯಲ್ಲಿ ಪಳಗಿರ್ತಕ್ಕಂಥ ತೇಜಸ್ವಿ ಯಾದವ್ ರಾಜ್ಯದ ಬಹುಸಂಖ್ಯಾತ ಯಾದವ ಸಮುದಾಯಕ್ಕೆ ಕಣ್ಮಣಿಯಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಂತಹ RJDಯನ್ನ ಈ ಬಾರಿ ಶತಾಯಗತಾಯ ಅಧಿಕಾರಕ್ಕೆ ತರುವ ಒಂದು ಪ್ರತಿಜ್ಞೆಯೊಂದನ್ನ ಹೋರಾಟದನ್ನ ನಡೆಸ್ತಾ ಇದೆ. ಅಪ್ಪನ ಅನುಪಸ್ಥಿತಿಯದಲ್ಲಿ ಪಕ್ಷವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಂತಹ ತೇಜಸ್ವಿ ಯಾದವ್ ಈ ಬಾರಿಯೂ ಪಕ್ಷದ ಶಕ್ತಿಯಾಗಿದ್ದ. ಇತ್ತೀಚೆಗೆ ಬಿಹಾರದ ಅಧಿಕಾರ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆಗೂಡಿ ಮತ ಯಾತ್ರೆಗೂ ಕೂಡ ನಡೆಸಿರುವಂತಹ ತೇಜಸ್ವಿ ಮತದಾರರ ಮನ ಗೆಲ್ಲುವ ಒಂದು ಪ್ರಯತ್ನದಲ್ಲಿದ್ದ. ಏನೋ BJPಯ ಬಲಿಷ್ಠ ಚುನಾವಣೆ ತಂತ್ರಗಾರಿಕೆಯನ್ನು ಮೀರಿ RJDಯನ್ನ ಅಧಿಕಾರದ ಗದ್ದುಗೆಯ ಮೇಲೆ ಕೂರಿಸಲು ಸಾಕಷ್ಟು ನಾನಾ ತಂತ್ರಗಳನ್ನು ಹಾಕಿ ಪರಿಶ್ರಮ ಹಾಕಿ ಒಂದು ಪಣವನ್ನು ತೊಟ್ಟಿದ್ದಾರೆ. ಇನ್ನು ಇವರು ಮಾಡಿದಂತಹ ಹಲವು ಭ್ರಷ್ಟಾಚಾರದ ಆರೋಪಗಳು, ಕುಟುಂಬದ ಹಿಡಿತನದ ರಾಜಕೀಯ ಮತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆ
ಉಂಟಾಗುವ ಸಾಧ್ಯತೆ ಕೂಡ ಸಾಕಷ್ಟು ಇದೆ. ಇನ್ನು ಮೂರನೇದಾಗಿ ಗಮನಿಸೋದಾದ್ರೆ ಪ್ರಶಾಂತ್ ಕಿಶೋರ್ ರಾಜಕೀಯ ನೇತಾರರಾಗಿ ಬದಲಾಗ್ತಾ ಇರುವ ಚುನಾವಣೆ ತಂತ್ರಗಾರರಾದಂತಹ ಪ್ರಶಾಂತ್ ಕಿಶೋರ್ ಅವರು ಜನಸೂರಜ್ ಪಕ್ಷ ಎರಡು ಪ್ರಬಲ ಮೈತ್ರಿಕೂಟಗಳಿಗೆ ಟಕ್ಕರ್ ಕೊಡಲು ಹವಣಿಸ್ತಾ ಇದ್ದಾರೆ. ಇನ್ನು ಕಿಶೋರ್ ಅವರಿಗೆ ಈ ಚುನಾವಣೆ ರಾಜಕೀಯ ಏನು ಹೊಸ್ತಲ್ಲ, ಆದ್ರೆ ಕದನದ ಕಣದಲ್ಲಿ ನೇರವಾಗಿ ಹೋರಾಟ ಮಾಡುವ ಅನುಭವವೂ ಕೂಡ ಇಲ್ಲ. ಆದರೆ ರಾಜಕೀಯ ತಂತ್ರಗಾರಿಕೆ ಗೊತ್ತಿದ್ರೂ ಕೂಡ ಒಳ ರಾಜಕೀಯ ಅಂತರ್ಯುದ್ಧದಲ್ಲಿ ಏನು ಮರ್ಮವಿದೆ, ಹೀಗಾಗಿ ಪ್ರಬಲ ನಾಯಕರು ಹೇಗೆ ಎದುರಿಸ್ತಾರೆ ಎಂಬುದು ಕೂಡ ಅವರಿಗೆ ಸವಾಲಾಗುವ ಪ್ರಶ್ನೆ ಆಗಿದೆ. ಇನ್ನು 3 ವರ್ಷಗಳ ಸಿದ್ಧತೆಯ ಬಳಿಕ ಮೊದಲ ಬಾರಿಗೆ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆ ಕಣಕ್ಕಿಳಿಯಲಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಂದಂತಹ ಇವರು ಸ್ವಚ್ಛ ಆಡಳಿತಗಾರ, ಜನಪರ ಮತ್ತು ಜನ ಕಲ್ಯಾಣ ಯೋಜನೆಗಳು ರೂಪಿಸುವ ಮೂಲಕ ಘೋಷಣೆಯನ್ನು ಮಾಡಿದ್ದಾರೆ. ಸೂರಜ್ ಆಡಳಿತದ ಕನಸು ಬಿತ್ತಿದ್ದಾರೆ. ಆದರೆ NDA ಮಹಾಗಠಬಂಧನ್ ಎರಡೂ ಕೂಟಗಳು ಪ್ರಬಲವಾದ್ದರಿಂದ ಕಿಶೋರ್ ಅವರು ಜನಸೂರಜ್ ಪಕ್ಷವನ್ನು ಎಷ್ಟು ಸ್ಥಾನ ಗೆಲ್ಲಲಿದೆ, ಎಷ್ಟು ಪ್ರಮಾಣದ ಮತ ಪಡೆಯಲಿದ್ದಾರೆ ಎಂಬುದು ಈಗ ಕುತೂಹಲದ ಪ್ರಶ್ನೆ. ಹಾಗಾದ್ರೆ ಯಾರ್ಯಾರು ಗೆಲುವಿಗೆ ಅಡ್ಡಿಯಾಗಲಿದೆ ಎಂಬುದು ಈಗ ಪ್ರಶ್ನೆಗೆ ಈ ಒಂದು ಪಕ್ಷಕ್ಕೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಏನೋ ಮುಖ್ಯ ನಾಯಕರು ನಿತೀಶ್ ಮತ್ತು ತೇಜಸ್ವಿ, ಪ್ರಶಾಂತ್ ಕಿಶೋರ್ ಈ 3 ಬಲಿಷ್ಠ ನಾಯಕರು ಸ್ಪರ್ಧಿಸ್ತಾ ಇದ್ದಾರೆ. ಬಿಹಾರದ ಜನರಿಗೆ ಮುಂದಿನ ದೊಡ್ಡ ಡಿಸಿಷನ್ ಸವಾಲ್ ಆಗ್ತಾ ಇದೆ. ರಾಜಕೀಯ ರಣತಂತ್ರದ ಔಟ್ಕಮ್ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.